ಅಹಂಕಾರ ಮಾಯೆ. ಅಹಂಕಾರ ಸುಳ್ಳು, ಮಾಯೆ ಸುಳ್ಳು, ಮಿಥ್ಯ. ಅಹಂಕಾರ ಕನಸಿದ್ದ ಹಾಗೆ, ಸತ್ಯ ಇಲ್ಲ, ಸಬ್ಸ್ಟೆನ್ಸ್ ಇಲ್ಲ. ಅಹಂಕಾರ ನೆರಳು. ಈ ರೀತಿ ಹೇಳಿದ ಮೇಲೆ, ಈ ರೀತಿ ನಮಗೆ ವಿಚಾರ ಗೊತ್ತಾದ ಮೇಲೆ, ಅನುಭವಕ್ಕಲ್ಲ ವಿಚಾರ ಗೊತ್ತಾದ ಮೇಲೆ ಒಂದು ಅಡ್ವಾಂಟೇಜ್ ನಮಗೆ. ಹಾಗೆ ಅದರ ಸುಳ್ಳಲ್ಲೇ ಇರೋದಾ ಇಲ್ಲ ಸತ್ಯ ಬೇಕಾ, ನಾವೇ ಡಿಸೈಡ್ ಮಾಡಬೇಕು. ನಿಮ್ಮ ಯರ್ನಿಂಗ್ ಫಾರ್ ಟ್ರೂತ್, ಸತ್ಯ ಬೇಕು ಅಂದಾಗ ಕಷ್ಟ ಆಗಲ್ಲ. ನಾವು ಸುಳ್ಳಿಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಇವಾಗ ಸುಳ್ಳು ಅಂತ ಫಸ್ಟ್ ಒಪ್ಕೊಂಡ್ಮೇಲೆ ಒಂದು ಅಡ್ವಾಂಟೇಜ್ ಇರುತ್ತೆ. ನೀವು ಸತ್ಯ ಬೇಕು ಅಂದಾಗ ಇಟ್ ರಿವೀಲ್ಸ್, ಸತ್ಯ ರೆವಲ್ಯೂಷನ್, ಅದು ತಾನೇ ಸಂಭವಿಸೋದು, ತಾನೇ ಗೋಚರವಾಗೋದು. ನೀವು ರೆಡಿ ಇರಬೇಕಷ್ಟೆ. ನೀವು ಎಷ್ಟು ರೆಡಿ ಇದ್ದೀರಾ ಅಷ್ಟು ಸ್ಪಷ್ಟವಾಗಿ ಅದು ಗೋಚರವಾಗುತ್ತೆ. ಯುವರ್ ರೆಡಿನೆಸ್ ಈಸ್ ಇಂಪಾರ್ಟೆಂಟ್ ಟು ಫೇಸ್, ಟು ಸಿ, ಟು ನೋ ದಿ ಟ್ರೂತ್, ಟು ಬಿ ಇನ್ ಟ್ರೂತ್. ಸ್ವಲ್ಪ ರೆಡಿ ಬೇಕಷ್ಟೆ. ಯಾಕೆ? ಸತ್ಯ ನಾಳೆ ವಿಚಾರ ಅಲ್ಲ. ಸತ್ಯಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಮೊದಲಿಲ್ಲ, ಕೊನೆ ಇಲ್ಲ. ಅದು ಸದಾ ಇದೆ, ಯಾವಾಗಲೂ ಇದೆ, ಕಾಲಾತೀತ, ಶಾಶ್ವತ. ಈ ಸತ್ಯ, ಇದನ್ನೇ ನಾವು ಹೇಳೋದು, ಇದು ಸದಾ ಇರೋದು, ನಿತ್ಯ ಇರೋದು, ಸನಾತನ ಅಂದ್ಬಿಟ್ಟಿದ್ದೀವಿ. ಸತ್ಯ ಯಾವಾಗಲೂ ಇದ್ದ ಮೇಲೆ ನನಗ್ಯಾಕೆ ಸಿಕ್ಕಿಲ್ಲ? ಸತ್ಯ ಅಂದರೆ ಏನು? ಶಾಶ್ವತವಾದದ್ದೇ ಸತ್ಯ. ಅದನ್ನು ಹೇಳ್ತಾರೆ ಟೈಮ್ಲೆಸ್ನೆಸ್ ಅಂತ. ಟೈಮ್ಲೆಸ್ಲಿ ಚೇಂಜ್ಲೆಸ್. ನೋಡಿ ಎಷ್ಟು ಚೆನ್ನಾಗಿದೆ. ಟೈಮ್ಲೆಸ್ಲಿ ಚೇಂಜ್ಲೆಸ್ ಇಸ್ ಟ್ರೂತ್. ಹಾಗಿದ್ದಾಗ ನನಗೆ ಯಾಕೆ ಸಿಕ್ಕಿಲ್ಲ? ಹೌದು, ನನಗೆ ಯೋಗ ಮಾಡಬೇಕಾದ್ರೂ ಶಾಶ್ವತ ಆರೋಗ್ಯನೇ ಬೇಕು ನನಗೆ, ಹೌದಲ್ವಾ? ಎಲ್ಲರೂ ಏನು ಹೇಳ್ತಾರೆ? ನನಗೆ ಶಾಶ್ವತವಾದ ಆರೋಗ್ಯ ಬೇಕು, ಯಾವಾಗಲೂ ನಾನು ಆರೋಗ್ಯವಾಗಿರಬೇಕು. ದೇವಸ್ಥಾನಕ್ಕೆ ಹೋಗಲಿ, ನನಗೆ ಶಾಶ್ವತವಾದ ನೆಮ್ಮದಿ ಬೇಕು. ಗುರುನ ದರ್ಶನ ಮಾಡಲಿ, ನನಗೆ ಶಾಶ್ವತವಾದ ಜ್ಞಾನ ಬೇಕು. ನನಗೆ ಪುಸ್ತಕ ಓದಲಿ, ಶಾಶ್ವತವಾದ ವಿಚಾರ ಬೇಕು, ಶಾಶ್ವತತೆ ಬೇಕು ನನಗೆ. ಇಲ್ಲದೆ ನಾನು ಹುಡುಗಾಟನ, ಇಲ್ಲದೆ ಟೈಮ್ ಪಾಸ, ಇದೆಲ್ಲ ಯೋಗ ಮಾಡೋದು, ಪೂಜೆ ಮಾಡೋದು, ಧ್ಯಾನ ಮಾಡೋದು, ಗುರುಗಳ ಹತ್ರ ಹೋಗೋದು, ಇದೆಲ್ಲ ಟೈಮ್ ಪಾಸ್ ಅಲ್ಲ. ನಮ್ಗೆ ಶಾಶ್ವತವಾದ ಏನೋ ಬೇಕು, ಸತ್ಯವಾದ ಏನೋ ಬೇಕು. ಇಷ್ಟೆಲ್ಲ ಮಾಡ್ತಾ ಇದ್ರೂ ಯಾಕೆ ರಿವೀಲ್ ಆಗಿಲ್ಲ ಟ್ರೂತ್? ಯಾಕೆ ಸತ್ಯ ರಿವೀಲ್ ಆಗಿಲ್ಲ? ಇದಕ್ಕೆ ಒಂದು ಸಣ್ಣ ಕಾರಣ ಇದೆ, ನಾವು ಗಮನಿಸಬೇಕು. ಇಂಟ್ರಾಸ್ಪೆಕ್ಷನಲ್ಲಿ ಗೊತ್ತಾಗುತ್ತೆ. ಆ ಸಣ್ಣ ಕಾರಣ ಏನು ಅಂದರೆ, ನಾವು ಸ್ಕೇಲ್ ತಗೊಂಡು ಸಮುದ್ರನ ಅಳಿಯಕ್ಕೆ ಹೋಗಿದ್ದೀವಿ. ಅಂದರೆ ನೀವು ಉಪಯೋಗಿಸ್ತಾ ಇರೋ ಸಾಧನ, ಎ ಟೂಲ್, ಎನ್ ಇನ್ಸ್ಟ್ರೂಮೆಂಟ್ ಈಸ್ ನಾಟ್ ಫಾರ್ ದಿಸ್ ಟಾಸ್ಕ್. ಇಂಥ ಟಾಸ್ಕ್ಗೆ, ಸತ್ಯ ನೋಡುವ ಟಾಸ್ಕ್ಗೆ ನೀವು ಉಪಯೋಗಿಸ್ತಾ ಇರೋ ಇನ್ಸ್ಟ್ರೂಮೆಂಟು ಸರಿಯಿಲ್ಲ, ಎಲ್ಲೋ ತಪ್ಪಿದೆ. ಯಾವ ಇನ್ಸ್ಟ್ರೂಮೆಂಟು? ನಿಮ್ಮ ಮೈಂಡು. ಯಾವಾಗಲೂ ಚಂಚಲವಾಗಿರುವಂತಹ ಮನಸ್ಸು, ಹೊರಮುಖವಾದ ಮನಸ್ಸು, ಇದನ್ನು ಸತ್ಯ ನೋಡೋಕ್ಕೆ ಅಂತ ಬಳಸ್ತಾ ಇದ್ದೀರಾ. ಈ ಮನಸ್ಸೇ ನಿಮಗೆ ಯೋಚನೆಗಳನ್ನೆಲ್ಲ, ಪ್ರಪಂಚದ ವಿಚಾರಗಳನ್ನೆಲ್ಲ, ವಸ್ತು ವಿಷಯಗಳನ್ನೆಲ್ಲ ತಂದು ಹಾಕೋದು. ಈ ಮನಸ್ಸೇ ನಿಮಗೆ ಸಂಬಂಧಗಳನ್ನು ಕಲ್ಪಿಸೋದು ಪ್ರಪಂಚದಲ್ಲಿ. ಈ ಮನಸ್ಸನ್ನು ಉಪಯೋಗಿಸ್ಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು ನೀವು. ಇದನ್ನು ಎಷ್ಟು ನಾವು ಬಳಸಿ ನಲ್ಗೋಗಿದೆ ಅಂತಾರಲ್ಲ, ಸುಸ್ತಾಗ್ಬಿಟ್ಟು ಆವಾಗ ಬ್ಲ್ಯಾಂಕ್ ಆಗಿಬಿಡುತ್ತೆ. ಅಕೇಶನಲ್ಲಿ ಇಟ್ ಗೋಸ್ ಬ್ಲ್ಯಾಂಕ್. ಆವಾಗ ಕೂಡ ತಪ್ಪು ತಿಳ್ಕೊಳ್ತೀವಿ, ನಾನು ಸ್ವಲ್ಪ ಶಾಂತವಾಗಿದ್ದೀನಿ ಇವತ್ತು ಅಂತ. ಡಿಪ್ರೆಷನ್ ಬಂದು ಸ್ವಲ್ಪ ದಿವಸ ಆದರೂ ನಮಗೆ ಗೊತ್ತಾಗಲ್ಲ, ಯಾಕೋ ನಂಗೆ ಗೊತ್ತಿಲ್ಲ, ನಾನು ಕಾಮಾಗಿದ್ದೀನಿ ಅಂತ ತಪ್ಪು ತಿಳ್ಕೊಂಬಿಡ್ತೀವಿ. ಆ ಮನಸ್ಸು ಆ ರೀತಿ ಮಾಡಿಬಿಡುತ್ತೆ. ಅಂದರೆ ನಾವು ತಿಳ್ಕೋಬೇಕು, ರಜಸಿಕ್ ಮನಸ್ಸಿಗೆ ಸಾತ್ವಿಕವಾದ ಶಾಶ್ವತ ಶಾಂತಿ, ನೆಮ್ಮದಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರದ್ದು ಸ್ವಭಾವ ಅಲ್ಲ ಅದು ಅಂತ ತಿಳ್ಕೊಳ್ಳೋದೇ ವಿವೇಕ. ನಮ್ಮ ಇನ್ಸ್ಟ್ರೂಮೆಂಟು ಮೆಷರ್ ಮಾಡಲ್ಲ, ಆ ಟಾಸ್ಕ್ ಇಲ್ಲ, ಇದಲ್ಲ ಅಂತ ಗೊತ್ತಾಗಬೇಕು. ಇದು ವಿವೇಕ. ಗಲಾಟೆ ನಿಲ್ಬೋದು ಸ್ವಲ್ಪ ಹೊತ್ತು, ಒಳ್ಳೆ ಹಾಡು ಕೇಳಿದ್ರೆ ಅಥವಾ ಒಳ್ಳೇದೇನಾದರೂ ಯೋಗ ಮಾಡಿದ್ರೆ. ಗಲಾಟೆ ನಿಲ್ಲೋದು ಈಸ್ ನಾಟ್ ಪೀಸ್. ಪೀಸ್ ಈಸ್ ನಾಟ್ ಡಿಸ್ಟರ್ಬೆನ್ಸ್
ಇದು ಆಬ್ಸೆನ್ಸ್ ಆಫ್ ಡಿಸ್ಟರ್ಬೆನ್ಸ್. ಆ ಡಿಸ್ಟರ್ಬೆನ್ಸ್ ಇಲ್ಲ ಅಂದ ತಕ್ಷಣ ಪೀಸ್ ಅಂತ ಅಲ್ಲ, ಅದು ಶಾಶ್ವತವಾದದ್ದಲ್ಲ. ನಮ್ಗದು ಗೊತ್ತಾಗಬೇಕು. ಓಹೋ, ನಾನು ಮಾಡ್ತಾ ಇರೋದು ಎಲ್ಲ ಕೂಡ ಎಫರ್ಟ್ ಎಲ್ಲ ಸರ್ಕಸ್ ಏನೇನು ಮಾಡ್ತಾ ಇದ್ದೀನೋ ಶಾಶ್ವತವಾಗಿ ಸಿಗಬೇಕಂತ, ದಟ್ ಇಟ್ ಸೆಲ್ಫ್ ಈಸ್ ರೆಸ್ಟ್ಲೆಸ್ನೆಸ್ ಅಂತ ಅದು ನಮಗೆ ಗೊತ್ತಾಗಬೇಕು. ಎರಡನೇದು, ನಮ್ಮ ಮನಸ್ಸು ಏನಿದೆ ಅಹಂಕಾರದ ಮನಸ್ಸು. ಅಹಂಕಾರದ ಮನಸ್ಸು ಯಾವತ್ತೂ ಶಾಂತಿಯನ್ನು ಕೊಡೋದೇ ಇಲ್ಲ. ನಿಮ್ಮ ಒಳಗಡೆ ಅಹಂಕಾರ ಅಲ್ಲ, ಅಹಂ ಬ್ರಹ್ಮಾಸ್ಮಿ ಇದೆಯಲ್ಲ, ನಿಮ್ಮ ಸ್ವರೂಪ ಯಾವತ್ತೂ ಶಾಂತವಾಗೇ ಇದೆ. ಅದಕ್ಕೆ ಹೇಳ್ಕೊಡ್ಬೇಕಾಗಿಲ್ಲ, ಅದನ್ನು ಕಲ್ಟಿವೇಟ್ ಮಾಡಬೇಕಾಗಿಲ್ಲ, ಒಳಗಡೆನೇ ಇದೆ. ಆದರೆ ನೀವಲ್ಲಿಲ್ಲ, ನೀವು ಇಲ್ಲಿದ್ದೀರ. ನೀವು ಗಲಾಟೆ ಮನಸ್ಸು, ನಿಮಗೆ ಗಲಾಟೆ ಗೊತ್ತು, ಅದಕ್ಕೆ ಅದು ಶಾಂತವಾಗಿರೋಕ್ಕೆ ಬರಲ್ಲ. ಆ ಮನಸ್ಸಲ್ಲಿ ಇದೆಯಾ, ಹೋಗ್ಲಿ ಬಿಡಿಸ್ಕೊಂಡು ಬಂದ್ಬಿಡೋಣ, ಸುಲಭ ಅಲ್ಲ. ಅದು ನಿಮ್ಮನ್ನು ಕಟ್ಟಾಕ್ಬಿಟ್ಟಿದೆ. ಶಾಂತಿದು ಕಲ್ಟಿವೇಟ್ ಮಾಡಿ, ಇಟ್ ನೋಸ್ ಹೌ ಟು ಕಲ್ಟಿವೇಟ್ ಪೀಸ್ ಅಂಡ್ ಕಲ್ಟಿವೇಟ್ ಶಾಂತಿ. ಇದು ಗೊತ್ತು ಅದಕ್ಕೆ. ಅದೇನು ಮಾಡ್ತಾ ಇದೆ ನಿಮ್ಮನ್ನು, ಅದು ಅವಾಗ ಅದಕ್ಕೆ ಹೇಳ್ತಾರೆ ಕೆಲವು ಮೂಡ್ಸ್ ಆ್ಯಂಡ್ ಗ್ರೇಡ್ಸ್ ಇಟ್ ಹ್ಯಾಸ್. ಆ ಮೂಡ್ಸ್ ಆ್ಯಂಡ್ ಗ್ರೇಡ್ಸಲ್ಲಿ ನಮ್ಮನ್ನು ಆಯಾ ಸಂದರ್ಭದಲ್ಲಿ ನಮಗೆ ಬೇಸರ ಆದ ತಕ್ಷಣ, ನಮಗೆ ಏನು ಶಾಂತಿ ಇಲ್ಲ ಅಂದ ತಕ್ಷಣ, ನೋಡು ಇದರಲ್ಲಿ ಇದೆ ಅಂತ ಏನೋ ಒಂದು ತೋರಿಸುತ್ತೆ ಮಾಯೆ. ಒಂದು ಸ್ವಲ್ಪ ಪ್ಲೆಷರ್ ಸಿಗುತ್ತೆ. ಇದು ಏನೋ ಮಾಡೋಕ್ಕೆ ಹೋಗ್ತೀವಿ, ನಮ್ಮ ಮನಸ್ಸು ಹೇಳುತ್ತೆ ಮಾಡು ಅಂತ, ಮಾಡ್ತೀವಿ, ಪ್ಲೆಷರ್ ಸಿಗುತ್ತೆ, ಸ್ವಲ್ಪ ಹೊತ್ತು ಖುಷಿ ಇರುತ್ತೆ. ಆದರೆ ಇದು ಶಾಶ್ವತವಾದದ್ದಲ್ಲ, ಶಾಶ್ವತವಾದ ಖುಷಿ ಅಲ್ಲ. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ನಾನು ಎಷ್ಟೋ ಚೇಂಜ್ ಆಗಿದ್ದೀನಿ ಅನಿಸುತ್ತೆ, ತಕ್ಷಣ ಅನ್ಪ್ಲೆಸೆಂಟ್ ಫೀಲಿಂಗ್. ಈ ಪ್ಲೆಸೆಂಟ್ ಆ್ಯಂಡ್ ಅನ್ಪ್ಲೆಸೆಂಟ್ ಫೀಲಿಂಗು, ಇದು ಮೂಡ್ಸು ನಡೀತಾ ಇರುತ್ತೆ. ಇದು ಹೀಗಿದ್ದಾಗ ನಾವು ಒಂಥರ ತುಂಬ ಸುಪೀರಿಯರ್ ಫೀಲಿಂಗ್ ಇರುತ್ತೆ, ಹೀಗಿದ್ದಾಗ ಲೋ ಫೀಲಿಂಗ್ ಇರುತ್ತೆ. ಇಟ್ ವಿಲ್ ನಾಟ್ ಟೇಕ್ ಯು ಟು ದಟ್ ಚೇಂಜ್ಲೆಸ್ ಡೈಮೆನ್ಷನ್. ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನು ತಿಳ್ಕೋಬೇಕು. ಎಲ್ಲರೂ ಹೇಳ್ತಾರೆ, ತುಂಬ ಮಾತಾಡ್ತಾರೆ, ನಂಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ. ನಾ ಹೇಳೋದೆ ಅವರಿಗೆ, ಅಯ್ಯೋ ಮೈಂಡು ಪೀಸು ಯೋಚನೆ ಮಾಡಬೇಡಿ, ಅದರಲ್ಲಿ ಪೀಸ್ ಆಫ್ ಮೈಂಡ್ ಇಲ್ಲ. ಇನ್ಮೇಲಿಂದ ಬೇರೆ ಥರ ಹೇಳಿ, ಪೀಸ್ ಆಫ್ ನೋ ಮೈಂಡ್ ಅಂತ ಹೇಳಿ ಅಂತ ಹೇಳ್ಕೊಡ್ತೀನಿ. ಅದು ಮನಸ್ಸಿನ ಆಚೆ ಇದೆ. ಸತ್ಯ ಅನ್ನೋದು ಮನಸ್ಸಿಗೆ ಅತೀತವಾದದ್ದು. ಇಟ್ ಈಸ್ ಬಿಯಾಂಡ್ ಮೈಂಡ್. ಅಲ್ಲಿದೆ ಪೀಸ್ ಅನ್ನೋದು. ಅದಕ್ಕೇನು ಮಾಡಬೇಡಿ, ಹೊರಗಡೆ ಹುಡುಕಬೇಡಿ ಅಂತ ಹೇಳೋದು. ಅಂದರೆ ನಾವು ತಿಳ್ಕೋಬೇಕು, ಅಹಂಕಾರದ ಮನಸ್ಸಿನಿಂದ ಹುಟ್ಟೋದೇನು? ಮೋಹ, ಅಟ್ಯಾಚ್ಮೆಂಟ್. ಅವತ್ತು ಹೇಳಿದ್ದೀನಿ, ಅಹಂಕಾರದಿಂದ ಅಟ್ಯಾಚ್ಮೆಂಟ್. ಆ ಮೋಹದಲ್ಲಿ ನಾನು ಕಳ್ಕೊಂಡ್ಬಿಡ್ತೀನಲ್ಲ, ನಾನು ಸಿಕ್ಕಿದ ಖುಷಿನ ಕಳ್ಕೊಂಡ್ಬಿಡ್ತೀನಲ್ಲ, ವಸ್ತುನ ಕಳ್ಕೊಂಡ್ಬಿಡ್ತೀನಲ್ಲ, ಇವ್ರನ್ನ ಅನ್ನೋದ್ರಲ್ಲಿ ಭಯ. ಆ ಭಯ ಬಂದು ನಮ್ಮ ಧೈರ್ಯ ಎಲ್ಲ ನಾಶ ಮಾಡಿಬಿಡುತ್ತದೆ. ಅಹಂಕಾರದ ಮೋಹ ಭಯ ತರಿಸಿ ಧೈರ್ಯವನ್ನು ನಾಶ ಮಾಡುತ್ತೆ. ಆದರೆ ನಿಜವಾದ ಒಳಗಡೆ ಆ ಪರಮಾತ್ಮನ ಸ್ವರೂಪದಿಂದ ಹುಟ್ಟಿದ ಪ್ರೇಮ ನಮಗೆ ಧೈರ್ಯವನ್ನು ಕೊಡುತ್ತಲ್ವ. ನಾವು ಯಾಕದನ್ನು ಆಶ್ರಯಿಸಬಾರ್ದು? ಅಷ್ಟು ಇಷ್ಟು ಒಂಚೂರು ಬಿಲ್ಡಪ್ ಮಾಡ್ಕೊಂಡಿರೋ ಸ್ಟ್ರೆಂತು ಕೂಡ ಇದು ಪ್ರೇಮ, ಇದು ಮೋಹ ನಾಶ ಮಾಡಿಬಿಡುತ್ತೆ, ಪೂರ್ತಿ ನಾಶ ಮಾಡಿಬಿಡುತ್ತೆ. ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ಇದು ನಮ್ಮನ್ನು ಹೊರಗೆ ಹೋಗಕ್ಕೆ ಬಿಡಲ್ಲ, ಒಳಗೆ ಹೋಗಕ್ಕೆ ಬಿಡಲ್ಲ. ತನ್ನ ಹಿಂದೆನೇ ಸುತ್ತು ಹೋಗಿ ಮಾಡುತ್ತೆ ಆ ಮನಸ್ಸು, ಆ ಮೋಹ, ಅಟ್ಯಾಚ್ಮೆಂಟು. ಯಾಕಿದು ಹೀಗೆ ಮಾಡ್ತಾ ಇದೆ? ನಮ್ಮ ಒಳಗಡೆ ಹೋಗೋಕ್ಕೆ ಯಾಕೆ ಬಿಡ್ತಾ ಇಲ್ಲ? ಇಲ್ಲಿ ನಾವು ಬಹಳ ಮುಖ್ಯವಾದದ್ದು ನೋಡ್ಕೋಬೇಕು. ಇಲ್ಲಿ ಒಂದು ಟೆಕ್ನಿಕ್ನ ಕಲ್ತ್ಕೋಬೇಕು, ಜಾಣ್ತನ ಕಲ್ತ್ಕೋಬೇಕು, ಮನಸ್ಸನ್ನು ಹ್ಯಾಂಡಲ್ ಮಾಡೋದು. ಏನಂದರೆ, ಈ ರೀತಿ ಅದು ನಮ್ಮನ್ನು ಯಾವಾಗ ಬಿಡಲ್ವೋ ನಾವು ಅದನ್ನು ಉದಾಸೀನ ಮಾಡಬೇಕು. ಇದನ್ನೇ ಗುರುಗಳು ಹೇಳ್ಕೊಡೋದು. ಅಧ್ಯಾತ್ಮ ಅಂದರೆ ಲೆಟ್ ಗೋ ದಿ ಮೈಂಡ್ ಅಂತ. ಈ ಲೆಟ್ ಗೋಯಿಂಗ್ ಇದೆಯಲ್ಲ, ಅದು ಬಹಳ ದೊಡ್ಡ ಸಾಹಸ. ಜಸ್ಟ್ ಬಿಟ್ಬಿಡಿ ಅದನ್ನು. ಎಷ್ಟು ಮಟ್ಟಿಗೆ ನೀವು ಲೆಟ್ ಗೋ ಮಾಡ್ತೀರಾ, ಬಿಡ್ತೀರಾ, ನಿಮ್ಮ ಸ್ಪಿರಿಚುವಲ್ ಮೆಚುರಿಟಿ ಅದರ ಮೇಲಿದೆ. ಎಷ್ಟು ಬಿಟ್ಬಿಡ್ತೀರಾ ಅದನ್ನು ಯಾವುದನ್ನು ಕೂಡ ನೀವು ರೆಸಿಸ್ಟ್ ಮಾಡದೆ, ಯೋಚನೆಗಳು ಏನೇ ಬರಲಿ ಜಡ್ಜ್ ಮಾಡದೆ ಸುಮ್ಮನೆ ಬಿಟ್ಬಿಡಿ ಅನ್ನೋದು ಒಂದು ಟೆಕ್ನಿಕ್ ಇದೆ. ಅದು ಯೂಶ್ವಲಿ ನಾನು ಅದನ್ನು ಕೊಡ್ತೀನಿ. ಆ ಟೆಕ್ನಿಕ್ನಲ್ಲಿ ನಿಮಗೆ ಗೊತ್ತಾಗತ್ತೆ, ಓಹೋ ಇದು ಬಿಡ್ತಾ ನಾನು ಫ್ರೀ ಆಗ್ತಾ ಇದ್ದೀನಿ ಅಂತ. ಆ ಬಿಡೋದ್ರಲ್ಲಿರೋದು ರೆಡಿನೆಸ್ ಟು ಲೆಟ್ ಗೋ, ಹೌ ಮಚ್ ಯು ಲೆಟ್ ಗೋ. ಅದು ಬಿಟ್ಟಾಗ ಏನಾಗುತ್ತೆ, ಈ ಮಾಯೆ ಮನಸ್ಸು ಎಲ್ಲೋ ಒಂದು ಕಡೆ ಅದಕ್ಕೆ ಬೇಸಿಲ್ಲ ನೋಡಿ, ಅದು ಶಕ್ತಿ ಕಳ್ಕೊಂಡ್ಬಿಟ್ಟು ಸ್ಟಾಪ್ ಆಗಿಬಿಡುತ್ತೆ. ಅದು ನಿಲ್ಲಬೇಕು, ಸೀಸ್ ಆಗಬೇಕು. ಯಾವಾಗ ಈ ಮಾಯೆ ರೆಮನೆಂಟು ಆ ಮನಸ್ಸಿಂದ ಎಲ್ಲಿ ಮುಗಿಯುತ್ತೋ ಆ ಮೊಮೆಂಟ್ ಇದೆಯಲ್ಲ, ದಟ್ ಈಸ್ ದಿ ಗ್ರೇಟೆಸ್ಟ್ ಮೊಮೆಂಟ್. ಯು ಟಚ್ ದಿ ರಿಯಾಲಿಟಿ. ಅದಕ್ಕೆ ಹೇಳ್ತಾರೆ ಎಕ್ಸ್ಪೀರಿಯನ್ಸ್ ಆಫ್ ಅಟ್ಯಾಚ್ಮೆಂಟ್, ಅದು ಮೋಹ, ಅದು ಅದಕ್ಕೇನು ಹೇಳ್ತಾರೆ, ಆವಾಗ ನೀವು ವ್ಯಕ್ತಿ ಆಗಿರ್ತೀಯ. ನಿನ್ನ ಅನುಭವ
ಯಾವುದರ ಅನುಭವ? ಅಟ್ಯಾಚ್ಮೆಂಟ್ನ, ಮೋಹದ ಅನುಭವ. ನೀನು ವ್ಯಕ್ತಿಯಾಗಿರ್ತೀಯ. ಡಿಟ್ಯಾಚ್ ಮಾಡ್ತಾ ಬಂದರೆ ನೀನು ವ್ಯಕ್ತನಾಗ್ತೀಯ. ವೆನ್ ಯು ಡಿಟ್ಯಾಚ್, ದ ಎಕ್ಸ್ಪೀರಿಯನ್ಸ್ ಆಫ್ ಡಿಟ್ಯಾಚ್ಮೆಂಟ್, ಯು ಆರ್ ವ್ಯಕ್ತ. ಒಂದು ಅಟ್ಯಾಚ್ಮೆಂಟು, ಒಂದು ಡಿಟ್ಯಾಚ್ಮೆಂಟು. ಇವಾಗ ಏನು ಮಾಡ್ತಿದ್ದೀರಾ? ಲೆಟ್ ಗೋಯಿಂಗ್. ಅಟ್ಯಾಚ್ಮೆಂಟು ಇಲ್ಲ, ಡಿಟ್ಯಾಚ್ಮೆಂಟು ಇಲ್ಲ, ಎರಡೂ ಇಲ್ಲ. ಅನ್ಅಟ್ಯಾಚ್ಡ್ ಸ್ಟೇಟ್ ಅಂತಾರೆ. ಅದು ಅವ್ಯಕ್ತ ಆಗ್ಬಿಡ್ತೀರ. ದಟ್ ಈಸ್ ದಿ ಪರ್ಪಸ್. ಅವ್ಯಕ್ತ ಅಂದ್ರೇನು? ಅದು ಶಿವ. ಅವ್ಯಕ್ತ ಅಂದ್ರೇನು? ಆಕಾರ ಇಲ್ಲ, ಅದು ಆಕಾಶ. ಒಳಗಡೆ ಸ್ಪೇಸ್, ನಿಮ್ಮ ಒಳಗಡೆ ಇರುವಂತಹ ಒಂದು ಒಳ್ಳೆ ಸ್ಪೇಸ್ ಅಂದ್ರೇನು? ದಿಗಂಬರ ಶಿವ ಅಂತಾರೆ. ಆ ಮೊಮೆಂಟ್ ಎಲ್ಲಿ ರೆಮನೆಂಟ್ ಆಫ್ ಇಲ್ಯೂಷನ್ ಇಲ್ಲ, ವೆನ್ ಯು ಟಚ್ ದಿ ರಿಯಾಲಿಟಿ, ದಟ್ ಈಸ್ ದಿ ಶಿವ. ಅದು ವಿಟ್ನೆಸ್ ಅಂತ ಕರೀತಾರೆ. ಅದು ಒಂದು ದೊಡ್ಡ ಟೆಕ್ನಿಕ್ಕು. ಅದನ್ನು ಬಹಳ ಜನಕ್ಕೆ ಇನಿಷಿಯೇಟ್ ಮಾಡಿದ್ದೀನಿ ನಾನು, ಸಾವಿರಾರು ಜನಕ್ಕೆ. ಇದು ಈ ವಿಟ್ನೆಸ್ ಬಂದ ತಕ್ಷಣ ಆಗ ನಿಮ್ಮ ಜೀವನ ಒಂದು ವಿವೇಕದ ಜೀವನ ಪ್ರಾರಂಭವಾಗುತ್ತೆ. ಡೈಮೆನ್ಷನಲ್ ಚೇಂಜ್ ಬರುತ್ತೆ. ಆ ಟೈಮ್ನಲ್ಲಿ ನಾವು ಅನ್ಕೋಬೇಕು, ಈ ಮನಸ್ಸು ಸಾಯೋದಿದೆಯಲ್ಲ, ದಟ್ ಈಸ್ ದಿ ಗ್ರೇಟೆಸ್ಟ್ ಡೆತ್. ದೇಹ ಸಾಯೋದಲ್ಲ, ಡೆತ್ ಆಫ್ ಮೈಂಡ್ ಈಸ್ ದಿ ರಿಯಲ್ ಬರ್ತ್ ಆಫ್ ವಿಸ್ಡಮ್ ಅಂತ ನಾನು ಮನೇಲಿ ಬರ್ಕೊಂಡ್ಬಿಟ್ಟಿದ್ದೀನಿ. ಇದು ಬಹಳ ಮುಖ್ಯ. ಇದನ್ನು ಜ್ಞಾಪಕ ಇಟ್ಕೋಬೇಕು ನಾವು ಯಾವಾಗಲೂ. ಯಾವಾಗ ನಾವು ಆಸೆಗೆ, ಮನಸ್ಸಿಗೆ ನಾವು ನಮ್ಮನ್ನು ಹೊಂದಿಸ್ಕೊಂಡ್ಬಿಡ್ತೀವೋ, ಅಂದರೆ ನಾವು ಗುರುತಿಸ್ಕೊಂಡ್ಬಿಡ್ತೀವೋ, ಐಡೆಂಟಿಫೈ ಮಾಡ್ಕೊಳ್ತೀವೋ, ಇಮ್ಮಿಡಿಯೇಟ್ಲಿ ಅಟ್ ದಟ್ ಮೊಮೆಂಟ್ ಯು ಆರ್ ಸ್ಲೇವ್. ಯಾವುದಕ್ಕೆ ಐಡೆಂಟಿಫೈ ಮಾಡಿಕೊಂಡ್ರು, ವ್ಯಕ್ತಿಗಳನ್ನಾಗಲಿ ವಿಷಯಗಳಿಗಾಗಲಿ, ಏನಕ್ಕೆ ಐಡೆಂಟಿಫೈ ಮಾಡಿಕೊಂಡು ಗುರುತಿಸ್ಕೊಂಡ್ರು ನೀವು, ಅದಕ್ಕೆ ಸ್ಲೇವ್ ಆಗಿಬಿಡ್ತೀರ. ಇದು ಒಂಥರ ಸುಳ್ಳಿನ ಆಟ. ಯಾಕೆ ಅಂದರೆ ಹುಡುಕಾಟ. ಆ ಸ್ಲೇವ್ ಆದ ತಕ್ಷಣ ಆಸೆ, ಅದ್ರ ಹಿಂದೆ ಬೀಳ್ತೀವಿ, ಹುಡ್ಕಕ್ಕೆ ಹೋಗ್ತೀವಿ. ಅದನ್ನು ಏನಾಗುತ್ತೆ, ಯಾವುದು ಎಲ್ಲ ನಮ್ಮಲ್ಲಿದೆ, ಯಾವುದಿಲ್ಲ, ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಶಾಂತಿ ಬೇಕಾ? ಇದೆ. ಆನಂದ ಬೇಕಾ? ಇದೆ. ನೆಮ್ಮದಿ ಬೇಕಾ? ಇದೆ. ಆರೋಗ್ಯ ಬೇಕಾ? ಇದೆ. ಎಲ್ಲವೂ ನಮ್ಮ ಆ ಸ್ವರೂಪ, ಅದು ನಮ್ಮ ಸ್ವಭಾವ ಎಲ್ಲ ಇದೆ. ಆದರೆ ಹೊರಗಡೆ ಹುಡುಕ್ತಾ ಇದೀವಲ್ಲ, ನೀವು ಇಟ್ಕೊಂಡು ಹುಡುಕ್ತಿರಲ್ಲ, ಇದಕ್ಕಿಂತ ಸುಳ್ಳಾಟ ಬೇರೆ ಇದೆಯಾ? ಅದು ಕಳೆದು ಹೋಗಿಲ್ಲ, ಅದನ್ನು ಹುಡುಕ್ತಿರಲ್ಲ, ಅದಕ್ಕಿಂತ ಸುಳ್ಳಾಟ ಬೇರೆ ಇದೆಯಾ? ಇದು ಸುಳ್ಳಾಟ, ಕಳೆದೋಗಿದ್ದು. ಇವಾಗ ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಆಗತ್ತೆ ನಿಮಗೆ. ಪ್ರೀತಿ, ಹಿಂಗೆ ಯಾರೂ ಪ್ರೀತಿಸಿಲ್ಲ ಅಂತ ಹೊರಗಡೆ ಹುಡುಕ್ತಾ ಇದ್ದೀರಾ. ಯಾರಾದರೂ ನನ್ನನ್ನು ಪ್ರೀತಿಸ್ತಾರಾ ಅಂತ ಕಾಯ್ತಾ ಇದ್ದೀರಾ. ಇದು ಅನಾರೋಗ್ಯ ಮನಸ್ಸಲ್ವಾ? ಆಮೇಲೆ ನಾನು ಯಾರಿಗೆ ಪ್ರೀತಿ ಕೊಡಲಿ ಅಂತ ಹುಡುಕ್ತಾ ಇದ್ದೀರಾ. ಇಸ್ಕೊಳ್ಳೋಕ್ಕೂ ಕಾಯ್ತಾ ಇದ್ದೀರಾ, ಕೊಡೋಕ್ಕೂ ಕಾಯ್ತಾ ಇದ್ದೀರಾ. ಯಾರು ಯೋಗ್ಯರು ನಾನು ಪ್ರೀತಿ ಕೊಡೋಕ್ಕೆ? ಇವರು ಬೇಡ, ಅವ್ರು ಬೇಡ, ಅವ್ರಿಗೆ ಯೋಗ್ಯತೆ ಇಲ್ಲ, ನಂಗೆ ಸರಿಯಾದವ್ರು ಸಿಕ್ಕೇ ಇಲ್ಲ ಪ್ರೀತಿ ಕೊಡೋಕ್ಕೆ. ಇದು ಅನಾರೋಗ್ಯ ಮನಸ್ಸಲ್ವಾ? ಇದು ಈ ರೀತಿ ಹುಡುಕಾಟ. ಇದು ಉದಾಹರಣೆ ಕೊಟ್ಟಿದ್ದೀನಿ. ಆ ಥರನೇ ಎಲ್ಲ ಮಾಡ್ತಿರೋದು. ಒಳಗಡೆ ಸಾಕಷ್ಟು ಇದೆ ಪ್ರೀತಿ. ಆ ಪ್ರೀತಿನ ಯಾತಕ್ಕೆ ಕೊಡಬೇಕು? ವೈ ದಟ್ ವಿಲ್ ಕೊಡೋ ಆ ವಿಲ್ ಏನಿದೆ, ಅದು ಕೊಟ್ರೇನೆ ನಿಮ್ಗೆ ಆನಂದ ಸಿಗೋದು. ವಾಟ್ ಈಸ್ ದಟ್ ಲವ್? ಅಂದರೆ ಪ್ರೀತಿ ಕೊಡೋದ್ರಲ್ಲಿ ಆನಂದ ಸಿಗತ್ತೆ, ಸಂತೋಷ ಸಿಗತ್ತೆ. ಆ ಪರಮಾನಂದ, ಸಚ್ಚಿದಾನಂದ ಸುಮ್ಮನೆ ಸಿಗಲ್ಲ, ನೀವು ಕೊಡೋದ್ರಲ್ಲಿ ಸಿಗತ್ತೆ. ಏನು ಕೊಡೋದ್ರಲ್ಲಿ? ಯಾವ ರೀತಿ ಏನು ಕೊಡ್ತೀರಾ? ಎಕ್ಸ್ಪ್ರೆಸ್ ಯುವರ್ ಲವ್. ವಿಲ್ ಟು ಶೇರ್ ಯುವರ್ ಆನಂದ ಈಸ್ ಲವ್. ವಾಟ್ ಈಸ್ ಲವ್? ನೀನು ಆನಂದವನ್ನು ಹಂಚು ಅಷ್ಟೇ, ಅದು ಪ್ರೀತಿ. ಆನಂದ ಎಷ್ಟಿದೆ? ಬೇಕಾದಷ್ಟಿದೆ, ಟ್ರೆಮೆಂಡಸ್ ಇದೆ. ಅದು ಹಂಚೋದಷ್ಟೇ ಪ್ರೀತಿ. ಇದು ನಮಗೆ ಗೊತ್ತಾಗಬೇಕು. ಇದು ಒಂದು ದೊಡ್ಡ ತತ್ವ. ಇದನ್ನು ಓದೋಕ್ಕೆ ನೀವು ಒಂದು ಅಭಿನವ ಪ್ರಬೋಧ ಅಂತ ಅದ್ವೈತ ಪುಸ್ತಕ ಓದ್ಬಿಟ್ರೆ ಇದು ಬರಲ್ಲ. ಪುಸ್ತಕ ಓದಿ ಅದ್ವೈತ ಜ್ಞಾನ ಬರೋದಿಲ್ಲ. ಮೊದಲು ದ್ವೈತ ತಿಳ್ಕೋಬೇಕು, ಆ ಡ್ಯುಯಾಲಿಟಿ ತಿಳ್ಕೋಬೇಕು, ಅದರದ ಅಪೋಸಿಟ್ ಕ್ಯಾರೆಕ್ಟರ್ಸ್ ತಿಳ್ಕೋಬೇಕು, ಕಾಂಪ್ಲಿಮೆಂಟ್ರಿ ನೋಡ್ಬೇಕು, ಅದರಲ್ಲಿ ಕಾಂಟ್ರಡಿಕ್ಷನ್ಸ್ ತಿಳ್ಕೋಬೇಕು, ಅದನ್ನ ಅತೀತವಾಗಿ ಹೋಗ್ಬೇಕು. ಎರಡು ಸೈಡು ಪ್ಲೆಷರ್, ಪೇನ್ ಎರಡೂ ಅರ್ಥ ಮಾಡ್ಕೋಬೇಕು, ಎರಡೂ ಸಂವಾದ ತಗೋಬೇಕು, ಅದೆರಡೂ ಮೀರಿ ಹೋಗ್ಬೇಕು. ಅದ್ರ ಜೊತೆಗೆ ಆ ಪ್ಲೆಷರ್ ಪೇನ್ ಒಂದೇ ಒಪ್ಕೊಳ್ಳೋದಲ್ಲ, ಬೇರೆಯವರ ಪ್ಲೆಷರ್ ಪೇನು ನನ್ನ ಪ್ಲೆಷರ್ ಪೇನ್ ಅಂತ ನೋಡೋದಿದೆಯಲ್ಲ, ದಟ್ ಈಸ್ ಸಿಂಪತಿ, ದಟ್ ಈಸ್ ಕಾಲ್ಡ್ ಕಂಪ್ಯಾಷನ್, ದಟ್ ಈಸ್ ದಿ ವೈಟಲ್ ಸೀಡ್ ಫಾರ್ ಅದ್ವೈತ. ಬೇರೆಯವ್ರದ್ದು ನಂದೇ, ಬೇರೆಯವ್ರ ಸುಖ ನಂದೇ, ಬೇರೆಯವ್ರದ್ದು ದುಃಖನೂ ನಂದೇ ಅಂತ ಈ ಥರ ತಗೋಬೇಕು. ಇದಕ್ಕೆ ನಾವು ಚೆನ್ನಾಗಿ ಗಮನಿಸಬೇಕಾಗಿರೋದು ದ್ವೈತನ ನೋಡೋದು, ದ್ವಂದ್ವ ಕ್ರಿಯೇಟ್ ಮಾಡದೇ ಇರೋದು. ಅದು ಎರಡಕ್ಕೂ ಕೂಡ ನಾವು ಒಪ್ಕೊಳ್ತಾ ಬಂದರೆ, ಕಾನ್ಫ್ಲಿಕ್ಟ್ ಇಲ್ಲದೆ, ಆ ಸ್ಥಿತಿನೇ ಅದ್ವೈತ. ಅದ್ವೈತ ಅನ್ನೋದು ಒಂದು ಗುಂಪು ಜನ ಅಲ್ಲ, ಇಟ್ ಈಸ್ ಎ ಸ್ಟೇಟ್. ಇಟ್ ಈಸ್ ಬಿಯಾಂಡ್ ಡ್ಯುಯಾಲಿಟಿ, ಎ ಸ್ಟೇಟ್ ಬಿಯಾಂಡ್ ಡ್ಯುಯಾಲಿಟಿ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನದು ಅಹಂಕಾರ, ಆಯ್ತಾ? ಒಂದು ಹೊರಗಡೆದು ಅಂದರೆ ಮಿಥ್ಯ,
ಅಹಂಕಾರ ಮಿಥ್ಯ, ದಟ್ ಈಸ್ ಐ ಆಮ್ ಸೋ ಅಂಡ್ ಸೋ ಅಂಡ್ ಸೋ ಅಂಡ್ ಸೋ. ಆಮೇಲೆ ಇನ್ನೊಂದು ಸತ್ಯ ಯಾವುದು, ನಾನು ಬ್ರಹ್ಮ ಅನ್ನೋದು ಸತ್ಯ, ನಾನಿದು ಅನ್ನೋದು ಮಿಥ್ಯ. ಒಂದು ಅಹಂಕಾರ, ಒಂದು ಅಹಂ ಬ್ರಹ್ಮಾಸ್ಮಿ, ಒಂದು ಹೊರಗಡೆದು, ಇನ್ನೊಂದು ಎಲ್ಲ ಕಡೆ ಇರೋದು. ಒಂದು ಆರೋಪ, ಇನ್ನೊಂದು ಸ್ವರೂಪ. ಒಂದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಹೊರಗಡೆಯಿಂದ ಕ್ರಿಯೇಟ್ ಮಾಡಿರೋದು, ಅದು ಓಡೋದು ಒಂದೇ ಡೈರೆಕ್ಷನ್. ಇದು ಮಲ್ಟಿಪಲ್ ಡೈರೆಕ್ಷನ್. ಇದು ಒಂದೇ ಡೈಮೆನ್ಷನ್, ಇದು ಮಲ್ಟಿಪಲ್ ಡೈಮೆನ್ಷನ್. ಇದರಲ್ಲಿ ಬರೀ ಇಂದ್ರಿಯಗಳಿಂದ ಮಾತ್ರ ಗೊತ್ತಾಗಕ್ಕೆ ಸಾಧ್ಯ, ಇಲ್ಲ ತಲೆ ಉಪಯೋಗಿಸ್ಬೇಕು. ಇದರಲ್ಲಿ ಹೃದಯ, ಅಂತಃಕರಣ, ಚಿತ್ತ ಬೇಕು. ಇದರಲ್ಲಿ ನಡೆನುಡಿ ಇಷ್ಟೇ ಸೂಪರ್ಫಿಷಿಯಲ್. ಇಲ್ಲಿ ಗುಣ, ಸ್ವಭಾವ, ಕ್ಯಾರೆಕ್ಟರ್ ಇದೆಲ್ಲ ಮುಖ್ಯ. ಇದು ಕೃತಕ, ಆರ್ಟಿಫಿಷಿಯಲ್. ಇದು ಕೃತಕ, ಕ್ಷಣಿಕ. ಇದು ಸತ್ಯ ಮತ್ತೆ ಶಾಶ್ವತ. ಈ ಎರಡು ಡಿಫ್ರೆನ್ಸ್ ನೋಡ್ತಾ ಬನ್ನಿ, ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ. ಒಂದು ಸ್ಪಂದನ ಇಲ್ಲ ಹೊರಗಡೆ, ಎಷ್ಟು ಬೇಕೋ ಅಷ್ಟೇನೆ ಜವಾಬ್ದಾರಿ. ಇಲ್ಲಿ ಸ್ಪಂದನ ಇದೆ. ಇದು ಯಾಂತ್ರಿಕ ಅಭ್ಯಾಸ, ಇದು ಜೀವಂತ ಅಭ್ಯಾಸ ಅಲ್ಲ, ಅನುಭವ. ಈ ತರ ಎರಡನ್ನ ನಾವು ನೋಡ್ಕೊಂಡ್ಬಿಟ್ಟಾಗ ನನಗೆ ಇದು ಬೇಕಾ, ನಾನು ಸೂಪರ್ಫಿಷಿಯಲ್ ಆಗಿ ಸರ್ಫೇಸ್ ಲೆವೆಲ್ ಅಲ್ಲಿ ಹೊರಗಡೆಗೆ ತಲೆ ಉಪಯೋಗಿಸ್ಕೊಂಡು ಬರೀ ಇಂದ್ರಿಯಗಳಲ್ಲಿ ಬದುಕೊಂಡು ಇರ್ಬೇಕಾ, ಅಥವಾ ನಾನು ಇಲ್ಲಿ ಜೀನಿಯನ್ ಆಗಿ ಒರಿಜಿನಲ್ ಆಗಿ ನನ್ನ ಕ್ವಾಲಿಟಿನಲ್ಲಿ ಸಹಜವಾಗಿರ್ಬೇಕಾ? ಇದೆರಡು ನೀವೇ ಡಿಸೈಡ್ ಮಾಡಬೇಕು. ನಾ ಆಮ್ ಸೋ ಅಂಡ್ ಸೋ ಅಂತ ಅಲ್ಲೇ ಇರೋದಾ, ಅಥವಾ ನಾನು ಯಾರು ಅಂತ ತಿಳ್ಕೊಂಡು ಹಾಗೆ ಇರೋದಾ ಅಂತ ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ. ನೋಡಿ, ಉದಾಹರಣೆ, ನಿನ್ನೆ 4 ಆಶ್ರಮ ಹೇಳಿದ್ನಲ್ಲ, ಅದರಲ್ಲಿ ನಾವು ಬ್ರಹ್ಮಚರ್ಯ ಅಂದ್ವಿ. ನಾವು ಈ ಕಡೆನೇ ಇದ್ರೆ, ಅಂದ್ರೆ ನಾನಿದು ಸರ್ಫೇಸ್ ನಲ್ಲಿ ಇದ್ರೆ ಬ್ರಹ್ಮಚರ್ಯನ, ಅಯ್ಯೋ ಮದ್ವೆ ಮಾಡ್ಕೊಳ್ಳಿಲ್ಲ ರೀ ಅವನು ಬ್ರಹ್ಮಚಾರಿ, ಬ್ಯಾಚುಲರು, ಇಷ್ಟು ಬಿಟ್ಟು ಇನ್ನೇನು ಬ್ರಹ್ಮಚರ್ಯಕ್ಕೆ ನಿಮ್ಗೆ ಅರ್ಥ ಆಗಲ್ಲ. ಆದ್ರೆ ಆಳವಾಗಿ ನೋಡಿದಾಗ ಒಳಗಿಂದ ಆ ಬ್ರಹ್ಮಚರ್ಯ ಏನು ಅನ್ನೋದು ಅನುಭವಕ್ಕೆ ಬರುತ್ತೆ. ಅದೇ ರೀತಿ ಗೃಹಸ್ಥನೂ ಅಷ್ಟೇ, ಮದುವೆ ಮಾಡ್ಕೊಂಡಿದ್ದಾನೆ ಅವನು, ಒಂದು ಸೋಷಿಯಲ್ ಸ್ಟೇಟಸ್, ಮದುವೆ ಮಾಡ್ಕೊಂಡಿದ್ದೀನಿ, ಮಕ್ಕಳಿದೆ, ಮನೆ, ಅಷ್ಟೇ ಗೃಹಸ್ಥ. ಇನ್ನೇನು ಅವನಿಗೆ ಜವಾಬ್ದಾರಿ ಗೊತ್ತಿಲ್ಲ. ನಿಜವಾದ ಗೃಹಸ್ಥನಿಗೆ ಇರಬೇಕಾದ ಲಕ್ಷಣ, ಜವಾಬ್ದಾರಿ, ಕ್ವಾಲಿಟಿ ನೀವು ಅಹಂ ಬ್ರಹ್ಮಾಸ್ಮಿ ತತ್ವದಲ್ಲಿ ಗೊತ್ತಾಗುತ್ತೆ. ಈ ಒಂದು 2 ಸ್ಥಿತಿಗಳು ಏನೇನು ಅಂತ. ನಾವು ಬರೀ ಬಾಯಿನಲ್ಲಿ ಮಾತಾಡಿದ್ರೆ ಎಷ್ಟು ನೋಡ್ತೀವಿ, ಮೇಲ್ಮೇಲೆ ನಾನು ಅದು ಅನ್ಕೊಂಡ್ರೆ, ನಾವು ನಿಜವಾಗ್ಲೂ ಒಳಗಡೆಯಿಂದ ನೋಡಿದಾಗ ಎಷ್ಟು ಆಳವಾಗಿ, ಎಷ್ಟು ಅರ್ಥಪೂರ್ಣವಾಗಿ ನೋಡ್ತೀವಿ. ವಾನಪ್ರಸ್ಥಾಶ್ರಮ, ಅಯ್ಯೋ ಆಯ್ತು ವಯಸ್ಸಾಯ್ತು, ಹೋಗಿ ಎಲ್ಲೋ ವೃದ್ಧಾಶ್ರಮದಲ್ಲಿದ್ದಾರೆ, ಅವರು ಅನಾಥಾಶ್ರಮದಲ್ಲಿದ್ದಾರೆ. ಇದು ವಾನಪ್ರಸ್ಥಾಶ್ರಮನ? ನಾವೇನಂತೀವಿ, ವಯಸ್ಸಾಗಿದೆಯಾ ಅವರು ಇದ್ದಾರೆ ಎಲ್ಲೋ ಹೋಗಿ ಆಶ್ರಮದಲ್ಲಿ, ಇದು ವಾನಪ್ರಸ್ಥಾಶ್ರಮ. ಅವನ್ ಹೆಂಗಾದ್ರೂ ಇದ್ಕೊಳ್ಳಿ, ಹೆಂಡತಿ ಮಕ್ಕಳು ಇದ್ಬಿಟ್ರೆ ಅವನ್ ಗೃಹಸ್ಥ, ಅವನು ಬ್ರಹ್ಮಚಾರಿ. ಸನ್ಯಾಸಿ ಯಾರೋ ಓಡೋದವನು, ಅವನಿಗೆ ಎಲ್ಲ ಬಿಟ್ಟು ಓಡೋಗಿದ್ದಾನೆ, ಅವನು ಸನ್ಯಾಸ ತಗೊಂಡ್ಬಿಟ್ಟಿದ್ದಾನೆ. ಈ ತರ ಮಾತಾಡಿದ್ರೆ ಇದು ಏನ್ ಹೇಳೋಣ, ಇದು ಸರ್ಫೇಸ್ ನಲ್ಲಿ ಜೀವನ ಮಾಡ್ತಿರೋರ್ ಲಕ್ಷಣ. 90 ಜನ ಇದೇ ತರ ಮಾತಾಡೋದು 100 ಜನಕ್ಕೆ. ಅವಾಗ ಏನಾಗತ್ತೆ, ಜನ ಎಲ್ಲರೂ ಇವನು ಬ್ರಹ್ಮಚಾರಿ ಏನ್ ಮಾಡ್ಬೇಕು ಅವಾಗ? ನಿಜವಾದ ಬ್ರಹ್ಮಚಾರಿ ಆಗಕ್ಕಾಗಲ್ಲ, ಯೋಗ್ಯತೆ ಇಲ್ಲ, ಬ್ರಹ್ಮಚಾರಿ ಅಂತ ಹೇಳ್ಕೋಬೇಕು. ಅವನೇನ್ ಮಾಡ್ತಾನೆ, ಅವಾಗ ಆ ಥರ ವೇಷ ಹಾಕೊಳ್ತಾನೆ. ವೇಷ, ಭೂಷಣ, ನಡೆ, ನುಡಿ ಎಲ್ಲ ಡಂಬಾಚಾರ ಆಗತ್ತೆ. ಅವನು ತೋರ್ಸ್ಕೋಬೇಕು, ನಾನು ವಾನಪ್ರಸ್ಥಾಶ್ರಮದಲ್ಲಿ ಇದೀನಿ ಅಂತ. ಅದಕ್ಕೆ ಅವನು ಒಬ್ಬನೇ ಇದ್ದು ಅವನು ಸಾಧಿಸೋಗಿ ಮಾಡ್ತಾನೆ. ಅಥವಾ ನಾನು ಗೃಹಸ್ಥ ಅಂತ ತೋರ್ಸ್ಕೋಬೇಕು ಅವನು. ಅದಕ್ಕೇನೋ ತನ್ನ ಆದರ್ಶ, ನಿಯಮ, ಅದು ಎಲ್ಲ ಮನೆಯಲ್ಲಿ ಅವನು ಹೇಳ್ತಾನೆ. ಸನ್ಯಾಸಿ ಅಂತ ಆದ್ಮೇಲೆ ಓಡೋಗಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರಲ್ಲ, ಅದಕ್ಕೇನಾದ್ರು ತೋರ್ಸ್ಕೋಬೇಕಲ್ಲ, ವೇಷಭೂಷಣ ಹಾಕೊಳ್ತಾನೆ, ಅವನು ಅದೇ ರೀತಿ ನಡ್ಕೋತಾನೆ. ಎಲ್ಲ ಡಂಬಾಚಾರ ಆಗ್ಲಿಲ್ವಾ? ಇವತ್ತು ಜನ ಹೇಳ್ಬೇಕು ಸನ್ಯಾಸಿ ಅಂತ, ನಾನು ಸನ್ಯಾಸಿ ಆಗಿರೋದು ಗೊತ್ತಾಗ್ಬೇಕು ಎಲ್ಲಾರ್ಗು ಅಂತ ಹೇಳಿದ್ದಿದ್ರೆ, ಇವತ್ತು ನಾನು ವೇಷಭೂಷಣ 40 ವರ್ಷದ ಕೆಳಗೆ ಬದಲಾಯಿಸ್ಕೊಂಡ್ಬಿಡ್ತಾ ಇದ್ದೆ. ಇಷ್ಟೊಂದು ಎಷ್ಟು ಫೇಮಸ್ ಆಗಿ ಹೋಗ್ತಾ ಇದ್ನು. ಅದಲ್ಲಿ ಬೇಕಿಲ್ಲ. ಸನ್ಯಾಸ ನನಗ್ ಗೊತ್ತು ಏನು ಸನ್ಯಾಸ ಅನ್ನೋದು. ಅದ್ರಿಂದ ಇದು ಹೊರಗಡೆಯಿಂದ ಸೂಪರ್ಫಿಷಿಯಲ್ ಆಗಿ ನೋಡೋದು ಪ್ರಪಂಚನೇ ಒಂದು, ಒಳಗಿನ ಪ್ರಪಂಚನೇ ಒಂದು. ಈ ಎರಡಕ್ಕೆ ವ್ಯತ್ಯಾಸ ತಿಳ್ಕೊಂಡು ಅದನ್ನ ಮೀರಿ ಹೋಗೋದೇ ನಿಜವಾದ ವಿವೇಕ. ಮುಂದೆ ನಾಳೆ ಮುಂದುವರ್ಸೋಣ.